ಪಿಗಳೆಲ್ಲ ಸೇರಿ ಅಮಿತ್ ಶಾ ಅವ್ರ ಹತ್ರ ಹೋಗಿದ್ರಂತೆ. ಅಮಿತ್ ಶಾ ಅವ್ರು ಹೇಳಿದ್ರಂತೆ ಯತ್ನಾಳನ್ನ ಸುಮ್ಮನೆ ಇರಿಸ್ತೀವಿ ಅಂತ ಯಾರು ಜವಾಬ್ದಾರಿ ತಗೊಳ್ಳೋದಿದ್ರೆ ಇದನ್ನ ಬಗೆಹರಿಸೋಣ ಅಂದ್ರಂತೆ. ನಿಜವಾಗ್ಲೂ ಗೊತ್ತಿಲ್ಲ. ನಾನು ಹೋಗಿದ್ದು JPC-ನಲ್ಲಿ ಆ ಕಮಿಟಿ ಎದುರುಗಡೆ ಅಂಡರ್ ಸೆಕ್ರೆಟರಿ ಆ್ಯಂಡ್ ಜಾಯಿಂಟ್ ಸೆಕ್ರೆಟರಿ ಅವರಿಗೆ ಹೋಗಿ ಬ್ರೀಫಿಂಗ್ ಮಾಡೋದಕ್ಕೆ ನಾನು ಫಸ್ಟ್ ಡೇ ಹೋಗಿರಲಿಲ್ಲ. ನಾನು ಊರಿಗೆ ಹೋಗಿದ್ದೆ. ಆ ನಂತರ ಬಂದು ಅದನ್ನು ಕರೆಕ್ಟಾಗಿ ಕನ್ವಿನ್ಸ್ ಮಾಡಬೇಕು, ಒಂದು ಕ್ವಶನೇರ್ ಆಗಬೇಕು. ಅದಕ್ಕೆ ವಫ್ ವಿಚಾರದಲ್ಲಿ ನಾನು ನಿಮಗೆ ಅಲ್ಲೇ ಹೇಳ್ತೀನಿ. ನಿಮಗೆ ನಾನು ಕುಮಾರ್ ಬಂಗಾರಪ್ಪನವರು ಕೂಡ ಅದ್ಭುತವಾಗಿ ಮಾತಾಡಿರುವತ್ತು ಈ ವಿಷಯದ ಹೋರಾಟಕ್ಕೋಸ್ಕರ ನಾವು ಅಲ್ಲಿ ಹೋಗಿದ್ದೀವಿ. ಇದೆಲ್ಲ ಮಾಡ್ತಾ ಇರೋ ವಿಷಯನ ಬಂಡಾಯದ ಕಡೆ ಹೇಳ್ಕೊಂಡ್ ಬರ್ತೀನಿ, ನೀವು ವಕ್ಫ್ ಕಡೆ ಹೇಳ್ಕೊಂಡು ಹೋಗ್ತೀರಿ. ಬಟ್ ಐ ಕನ್ಫೆಸ್ ವಕ್ಫ್ ಮೋರ್ ಇಂಪಾರ್ಟೆಂಟ್. ಐ ಕನ್ಫೆಸ್ ಇಲ್ಲ, ನಾನು ಫಸ್ಟ್ ಆಫ್ ಆಲ್ ನನಗೆ ನಾಳೆ ಬೆಳಗ್ಗೆ ನಾನು ವಿಧಾನಸೌಧಕ್ಕೆ ಬಂದು ಮಂತ್ರಿಯಾಗಿ ಮುಂದೊಂದು ದಿನ ಅವಕಾಶ ಸಿಕ್ಕಿದಾಗ ಬೇರೆದೇನಾದ್ರು ಇನ್ನೂ ದೊಡ್ಡ ಸ್ಥಾನಕ್ಕೆ ಹೋಗ್ಬೋದಾ ನಾ ಆಸೆಯಿಂದ ಬಂದಿರೋನಲ್ಲ. ಇನ್ನು ನೋಡಿ, ಈಗ MP ಎಲೆಕ್ಷನ್ ಟೈಮ್ ಒಳಗಡೆ ಎಷ್ಟು ಜನಕ್ಕೆ ಕೆಲವು ಕಡೆ ಟಿಕೆಟ್ ಚೇಂಜ್ ಆಯಿತು, ಕೆಲವು ಕಡೆ ಅವರೇ ಬೇಡ ಅಂತಲೇ ಹೇಳಿದರು. ಸುಮಾರು 12 ಕಡೆಗೆ ಎಲ್ಲ ಬದಲಾವಣೆ ಆಯಿತು. ಟಿಕೆಟನ್ನು ಕಟ್ ಮಾಡಿದ್ರು, ಕಾರಣನೇ ಹೇಳ್ದಲ್ಲೇನು ಕಟ್ ಆಗೋಯ್ತು. ಯಾರಾದರೂ ಒಬ್ಬರು ಈ ಹೋರಾಟಗಳಲ್ಲಿ ಇನ್ನೊಂದರಲ್ಲಿ ಯಾರು ಇದ್ದಾರಾ? ನಾನು ಹೋರಾಟ ಮಾಡ್ತಾನೇ ಇದ್ದೀನಿ. ಯಾಕಂದರೆ ನಾನು ಬಂದಿರೋದು, ನಾನು ಜರ್ನಲಿಸಮ್ಗೆ ಪಾಲಿಟಿಕ್ಸಿಗೆ ಬಂದಿದ್ದು, ಇಲ್ಲಿ ಹಣ ಮಾಡಲಿಕ್ಕೆ, ರಿಯಲ್ ಎಸ್ಟೇಟ್ ಮಾಡಲಿಕ್ಕಲ್ಲ. ಯಾವ ಪಾಲಿಟಿಷಿಯನ್ ಏನು ಹೇಳ್ತಾನೆ ಗೊತ್ತಿಲ್ಲ. ನಾನು ಎದೆ ಮೇಲೆ ಕೈ ಇಟ್ಕೊಂಡು ಹೇಳ್ತೀನಿ, ನಾನು ಯಾವನ ಹತ್ರ ಕಾಂಟ್ರಾಕ್ಟರ್ ಹತ್ರ ಹೋಗಿ ಕೈ ಚಾಚಿಲ್ಲ, ನಾನು ರಿಯಲ್ ಎಸ್ಟೇಟ್ ಮಾಡಿಲ್ಲ, ನಾನು ಮಾಡೋದು ಇಲ್ಲ. ಅದೇ ರೀತಿಯೇ ನಾನು ಹೇಳ್ತೀನಿ, ನಾನು ಯಾವ ಈ ಕಮಿಷನ್ ಈ ವ್ಯವಹಾರದಲ್ಲಿ ನನಗೆ ನಂಬಿಕೆಯೂ ಇಲ್ಲ. ನಾನು ಬಂದಿರೋದು ಕೆಲಸ ಮಾಡೋದಕ್ಕೋಸ್ಕರ. ಅದಕ್ಕೋಸ್ಕರ ಇವತ್ತು ಎಷ್ಟೇ ರಾಜಕಾರಣಿಗಳಿದ್ದಾರೆ, 40 ವರ್ಷ ಮಣ್ಣೋತಿದ್ದೀನಿ ಅಂತೇಳಿ ಹೇಳ್ತಾರೆ, 50 ವರ್ಷ ಕೆಲಸ ಮಾಡಿದ್ದೀನಿ ಅಂತ ಹೇಳ್ತಾರೆ. ಆದರೆ ಅವರ ಆರ್ಥಿಕ ಸ್ಥಿತಿಗತಿಯನ್ನು ನೀವು ನೋಡಿ, ಅವ್ರು ಎಲ್ಲಿವರೆಗೆ ಬೆಳೆದಿದ್ದಾರೆ ಅಂತ ನೋಡಿ.